ಜೆಡಿಎಸ್ ಪಕ್ಷದ ಮೇಲೆ ಮುನಿಸಿಕೊಂಡ್ರ ಶಾಸಕ ಜಿಟಿ ದೇವೇಗೌಡ ಇವತ್ತು ನಡೆದಂಥ ಸಭೆಗೆ ಜಿಟಿ ದೇವೇಗೌಡರು ಗೈರಾಗಿದ್ದಾರೆ. ಇದೊಂದೇ ಅಷ್ಟೇ ಅಲ್ಲ, ಈ ಹಿಂದೆ ನಡೆದಂತಹ ಸಭೆಗಳಿಗೂ ಕೂಡ ಅವರು ಬಂದಿಲ್ಲ. ಸದನದಲ್ಲಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ, ಮಾತೇ ಬರ್ತಿಲ್ಲ ಅವ್ರ ಬಾಯಿಂದ. ಯಾಕೆ? ಕಾರಣ ಏನು? ಯಾವ ವಿಚಾರಕ್ಕೆ ಮುನಿಸಿಕೊಂಡಿದ್ದಾರೆ? ಅಂತರ ಕಾಯ್ದುಕೊಂಡು ಬಿಟ್ಟಿದ್ದಾರೆ. ಒಂದು ಸಣ್ಣ ಸಭೆ ಆದರೂ ಕೂಡ ಬರ್ತಾ ಇದ್ರು ಜೆ.ಪಿ. ಭವನಕ್ಕೆ, ಬೆಂಗಳೂರಿಗೆ. ಇಂದಿನ ಸಭೆಗೂ ಕೂಡ ಗೈರಾಗುವ ಮೂಲಕ ಅಸಮಾಧಾನ ಇದೆ ಅನ್ನೋದನ್ನು ತೋರಿಸಿಕೊಂಡಿದ್ದಾರೆ. ಕೋರ್ ಕಮಿಟಿ ಅಧ್ಯಕ್ಷರು ಕೂಡ ಆಗಿದ್ದಾರೆ ಜಿಟಿ ದೇವೇಗೌಡರು. ಇವರು ಇರಲೇಬೇಕಾಗತ್ತೆ ಯಾವುದೇ ಒಂದು ಸಭೆ ನಡೆದರೂ ಕೂಡ. ಆದರೆ ಇವತ್ತಿನ ಸಭೆಗೆ ಇಲ್ಲ. ಅದರಲ್ಲೂ ಸುರೇಶ್ ಬಾಬು ಅವರ ಆಯ್ಕೆ ಆದಾಗಲಿಂದಲೂ ಕೂಡ ಅಂತರ ಕಾಯ್ದುಕೊಂಡಿದ್ದಾರೆ. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು, ಆದರೆ ಅದಾಗಲಿಲ್ಲ. ಜಿಟಿ ದೇವೇಗೌಡರನ್ನ ದೇವೇಗೌಡರ ಫ್ಯಾಮಿಲಿ ಒಬ್ಬರು ಅಂತ ಕರೀತಾರೆ, ದತ್ತುಪುತ್ರ ಅಂತ ಕರೀತಾರೆ. ಆದರೆ ಜಿಟಿ ದೇವೇಗೌಡರು ಕಾಣಿಸಿಕೊಳ್ತಾ ಇಲ್ಲ ಇತ್ತೀಚೆಗೆ ಜೆಡಿಎಸ್ನ ಸಭೆಗಳಲ್ಲಿ. ಇದು ಪಕ್ಷದ ಮೇಲೆ ಪರಿಣಾಮವನ್ನು ಬೀರಬಹುದಾ? ಹಳೆ ಮೈಸೂರು ಭಾಗದಲ್ಲಿ ಹೊಡೆತ ಕೊಡಬಹುದಾ? ಒಕ್ಕಲಿಗ ಒಂದು ನಾಯಕರಾಗಿದ್ದಾರೆ ನೋಡಿ. ಜಿಟಿ ದೇವೇಗೌಡರು ಈ ಹಿಂದೆನೇ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ರು ಅನ್ನೋದು ಚರ್ಚೆ ಇತ್ತು. ಅದು ನಿಜ ಕೂಡ ಹೌದು. ಕಾಂಗ್ರೆಸ್ ನಾಯಕರು ಅವರಿಗೆ ಗಾಳವನ್ನು ಹಾಕ್ತಾ ಇದ್ರು. ಆದರೆ ಕುಮಾರಸ್ವಾಮಿಯವರು ದೇವೇಗೌಡರು ಮನವೊಲಿಸುವಂಥ ಕೆಲಸವನ್ನು ಮಾಡಿ ಪಕ್ಷದಲ್ಲೇ ಅವ್ರನ್ನ ಉಳಿಸಿಕೊಂಡ್ರು. ಆದರೆ ಈ ರೀತಿಯಾದಂಥ ಒಂದು ಬೆಳವಣಿಗೆ ಏನಿದೆ, ಅವರು ಕಣ್ಣಿಟ್ಟಿದ್ರು, ಮುಂಚೂಣಿಲಿದ್ದರು, ನನ್ನ ಮಾಡ್ತಾರೆ ಅಂತ ಅವರು ಕೂಡ ಅಂದ್ಕೊಂಡಿದ್ರು. ಆದರೆ ಸುರೇಶ್ ಬಾಬು ಅವ್ರನ್ನ JDLP ನಾಯಕರನ್ನಾಗಿ ಆಯ್ಕೆ ಮಾಡಿದರು. ಅಂದಿನಿಂದ ಅವರು ಮುನಿಸಿಕೊಂಡಿದ್ದಾರೆ. ಮನಸ್ತಾಪ ಆಗಿದೆ ಅವರಿಗೆ. ಅದು ಹೇಗೆ ಬಗೆಹರಿಸ್ತಾರೋ ನೋಡಬೇಕು.